ಅಂದರೆ ನಮ್ಮ ಗುರುಗಳು ಯೋಗವನ್ನು ಕಲ್ತ್ರಲ್ಲ, ಕಲಿಸಿದ್ರು ನಮಗೆ ಭಾಳಷ್ಟು. ಅದರಲ್ಲಿ ಹಿಮಾಲಯದಲ್ಲಿ ನಮ್ಮ ಗುರುಗಳು ಕಳಿಸ್ತಾ ಇದ್ರು, ಅವ್ರ ಜೊತೆಗೆ 6 ತಿಂಗಳು ಇರ್ತಿದ್ವಿ. ಆದರೆ ಏನೋ ಒಂಥರ ಆಧ್ಯಾತ್ಮಿಕ ಆಂತರಿಕ ಸುಖ. ನಾವು 5 ವರ್ಷ ನಮ್ಮ ಕೋರ್ಸ್ ಮುಗಿದ ತಕ್ಷಣ ನಮ್ಮ ಗುರುಗಳು ಸರ್ಟಿಫಿಕೇಟ್ ಕೊಡಲ್ಲ ಅಲ್ಲಿ. ನಮಗೆ ಈ ಥರ ನಿಮಗೆ ಫಿಸಿಕಲ್ ಸರ್ಟಿಫಿಕೇಟ್ನೇನು ಉನ್ನತ ಪದವಿ ಸಿಕ್ತು ಅಂತ ಅಲ್ಲ, ಅಲ್ಲಿ ಸಾಧನೆ ಮಾಡ್ಬೇಕು ನೀನು. ಯು ಶುಡ್ ಪ್ರೂವ್. ಅಲ್ಲಿ ಲ್ಯಾಬ್ ಅದಾವೆ, ಲ್ಯಾಬ್ನಲ್ಲಿ ನಮ್ಮ ವೇವ್ಸ್ಗಳು ಬರ್ತಾವೆ. ಧ್ಯಾನ ಕೂತ್ಕೊಂಡಾಗ ಆ ವೇವ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅಲ್ಫಾ, ತೀಟಾ, ಡೆಲ್ಟಾ ಅಂತ ನಿಮ್ಮ ಹಾರ್ಟ್ ಬೀಟ್ ನಿಲ್ಲಿಸ್ಬೇಕು. ಆಮೇಲೆ ಹಿಮಾಲಯ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹಿಮಪಾತ ಬೀಳ್ತಾ ಇರ್ತೈತೆ, ಮೈ ಮೇಲೆ ಇರೋದು ಯಾವುದು ಬಟ್ಟಿರಲ್ಲ. ನೀವು ಲಂಗೋಟಿಯಲ್ಲಿ ಕುತ್ಕೋಬೇಕು, ಕೌಪಿ ಕುತ್ಕೊಂಡು ಆ ಒಂದು ಕಂಬಳಿ ಕೊಡ್ತಾರೆ, ಆ ಕಂಬಳಿಯನ್ನು ಹಸಿ ನೀರಲ್ಲಿ ಎತ್ತಾರೆ, ನಮ್ಮ ಮೈಗೆ ಸುತ್ತಾರೆ, ಸುತ್ತಿ ಅದು ಒಣಗಿಸ್ಬೇಕು. ನೀವು ಇಂತಿಷ್ಟು ಉಸಿರಿನಲ್ಲೇ ಒಣಗಿಸ್ಬೇಕು, ಗಂಟೆ ಅಲ್ಲ, ಇಂತಿಷ್ಟು ಉಸಿರು. ಅಂದ್ರೆ ಅದನ್ನ ಬಾಡಿಯನ್ನು ನಾವು ಹೀಟ್ ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾವೆಲ್ಲ ಆಹಾರ ತಿಂತೀವಲ್ಲ, ತಿಂದೆಲ್ಲ ಪಚನ ಮಾಡುತ್ತಲ್ಲ, ಎಲ್ಲ ಕುದೀತದೆ, ಮತ್ತೆ ಅದು ರಸ ಆಗತ್ತೆ, ಮಾಂಸ ಆಗತ್ತೆ, ಮಜ್ಜಾಗತ್ತೆ, ವೀರ್ಯ ಆಗತ್ತೆ ಅಲ್ವಾ. ಹಂಗೆ ನಮ್ಮೊಳಗೊಂದು ಯೋಗಾಗ್ನಿ ಇದೆ, ಅದು ಜಠರಾಗ್ನಿ ಅಂತ ಕರಿತೀವಿ. ಅದನ್ನ ಪ್ರಾಣಾಯಾಮದ ಮೂಲಕ ಅದನ್ನ ನಾವು ಕ್ರಿಯೇಟ್ ಮಾಡಬೇಕು. ಅದನ್ನ ಸಾಧನೆ ಸಿದ್ಧಿ ಮಾಡಿದ್ಮೇಲೆ ನಮ್ಮ ಗುರುಗಳು ಹೇಳ್ತಾರೆ, ಇವತ್ತು ನೀನು ಮತ್ತೊಬ್ಬರು ಪಾಠ ಹೇಳಲಿಕ್ಕೆ ಯೋಗ್ಯನಾದೆ, ನೀನು ಇನ್ನು ಹೋಗಿ ಜಗತ್ತಿಗೆ ಯೋಗವನ್ನು ಹೇಳ್ಕೊಡು ಅಂತ ಹೇಳಿದ್ರು ನಮ್ಮ ಗುರುಗಳು. ಅವತ್ತು ನಾವು 2019ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಬಂದಾಗ ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಕಡೆಗೆ ಯೋಗ ಹೇಳ್ಕೊಡ್ತಾ ಇದ್ದೀವಿ. ಅವಾಗ ಸ್ವೈನ್ ಫ್ಲೂ ಬಂದಿತ್ತು ಕರ್ನಾಟಕದಲ್ಲಿ, H1N1 ಭಾಳ ಪೀಕ್ನಲ್ಲಿತ್ತು. ಆ ಸಂದರ್ಭದಲ್ಲಿ ನಮಗೆ TV9 ಕಿಂತ ಮೊದಲು News9 ಅಂತ ಒಂದಿದೆ. ಇವತ್ತು ರಿಪಬ್ಲಿಕ್ ಚಾನಲಲ್ಲಿ ನಮ್ಮ ನಿರಂಜನ್ ಅಂತ ಇದ್ದಾರೆ. ಸೊ ಅವರು ಫಸ್ಟ್ ನಂದು ಇಂಟ್ರ್ಯೂ ತೆಗೆದುಕೊಂಡದ್ದು, ಫಸ್ಟ್ ನನ್ನ ಟಿವಿಗೆ ಈ ಥರ ಮಾತುಕೊಡೋದು ನಿರಂಜನ್. ಅದಾದಮೇಲೆ ಅದರ ಫೌಂಡ್ರು TV9 ನಮ್ಮ ಮಹೇಂದ್ರ ಮಿಶ್ರಾ ಅಂತಿದ್ರು. ಅವ್ರ ಜೊತೆಗೆ ನಮ್ಮದು ಡಿಸ್ಕಷನ್ ಆಯಿತು. ಅಂದರೆ ಅವಾಗ ನನಗೆ ಹಿಮಾಲಯದಲ್ಲಿ ಇದ್ದು ಕನ್ನಡವನ್ನು ಮರ್ತಿದ್ದೆ ನಾನು. ಇಷ್ಟು ಚಂದ ಬರ್ತಾ ಇರಲಿಲ್ಲ, ಬರೀ ಹಿಂದಿ ಶಬ್ದಗಳು ಬರ್ತಿದ್ದು. ಈ ಕಡೆ ಕನ್ನಡ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಲಕ್ಕಿಲಿ ಅವ್ರು ಹಿಂದಿ ಭಾಷಿಕರಿದ್ದರು, ಅವ್ರು ಕಾಶಿಯವರು. ನಾವು ಹಿಂದಿಯಲ್ಲಿ ಮಾತಾಡೋದು ಅವ್ರಿಗೆ ಇಷ್ಟ ಆಗಿಬಿಡ್ತು. ಸೊ ಆವಾಗ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಆವಾಗ ಅವ್ರಿಗೆ ನಾನು ಯೋಗ ಹೇಳಿಕೊಟ್ಟೆ. ಅವರೇ ನಮ್ಮನ್ನು, ಯಾಕಂದರೆ ಬೆಂಗಳೂರಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ. ಅವರೇ ತಮ್ಮ ಮನೆಯಲ್ಲಿ 6 ತಿಂಗಳ ಕಾಲ ನಮ್ಮನ್ನು ಇಟ್ಟುಕೊಂಡು ಅವರಿಗೆ ನಾನು ಯೋಗವನ್ನು ಹೇಳಿಕೊಟ್ಟೆ. ಯೋಗವನ್ನು ಹೇಳಿಕೊಟ್ಟ ಮೇಲೆ ಅವರು, ಯಾಕೆ ನೀವು ಟಿವಿಯಲ್ಲಿ ಯೋಗ ಹೇಳ್ಕೊಡ್ಬಾರ್ದು ಅಂತ ಶುರು ಮಾಡಿದರು. ಆ ಟಿವಿಯಲ್ಲಿ ನಾವು ಯೋಗ ಹೇಳಕ್ಕೆ ಶುರು ಮಾಡಿದ್ವಿ. ಒಂದು 15 ಎಪಿಸೋಡ್ ಮಾಡಂತ ಹೇಳಿದ್ರು, ಮಾಡಿದ್ವಿ. ಅದು 15ರಿಂದ 30 ಆಯಿತು. ಹಂಗೆ ಇವತ್ತು 10 ವರ್ಷ ನಿರಂತರ. ಇಟ್ಸ್ ಆಲ್ ಬಿಕಾಸ್ ಆಫ್ ಮಹೇಂದ್ರ ಮಿಶ್ರಾಜ್ ಅವರ ಒಂದು ವಿಷನ್. ಒಬ್ಬ ಮಾಧ್ಯಮ ಇವತ್ತು ಇಡೀ ಕರ್ನಾಟಕದಲ್ಲಿ ಚಾನಲ್ಗಳನ್ನು ಹೀಗಿರಬೇಕು ಅಂತ ದಿಕ್ ತೋರಿಸಿದವರು ಮಹೇಂದ್ರ ಮಿಶ್ರಾಜ್ ಅವರು. ಹಾಗೇನೆ ನನಗೆ ಒಂದು ಮಾಧ್ಯಮಕ್ಕೆ ಒಂದು ಅವಕಾಶ ಕೊಟ್ಟರು. ಇವತ್ತು ಶ್ವಾಸ ಗುರು ಅಂದದ್ದು ಅದನ್ನು ನಾ ಕೊಟ್ಟದಲ್ಲ, ಕರ್ನಾಟಕ ಜನತೆ. ಹಾಗಾಗಿ ಅವರಿಗೆ ಇದು ಕ್ರೆಡಿಟ್ ಹೋಗ್ತದೆ.